ವಯಸ್ಸಾದಂತೆ ಕೂದಲು ಬಿಳಿಯಾಗೋದು ಸಾಮಾನ್ಯ. ಅದು ನೈಸರ್ಗಿಕ ಪ್ರಕ್ರಿಯೆಯೂ ಹೌದು. ದೇಹದ ಇತರೆ ಅಂಗಗಳಂತೆ ಕೂದಲು ಕೂಡ ವಯಸ್ಸಾಗುವಿಕೆಯ ಪ್ರಭಾವಕ್ಕೆ ಒಳಗಾಗುತ್ತೆ. ಆದರೆ ಕೂದಲು ಬಿಳಿಯಾಗೋದನ್ನು ತಡೆಯಲು ಅಥವಾ ನಿಧಾನಗೊಳಿಸಲು ಸಾಧ್ಯ ಇದೆಯಾ? ಈ ಬಗ್ಗೆ ತಜ್ಞರು ಏನಂತಾರೆ, ಬನ್ನಿ ನೋಡೋಣ. ವಯಸ್ಸಾದಂತೆ ಕೂದಲು ಬಿಳಿಯಾಗುವುದು ಒಂದು ನೈಸರ್ಗಿಕ ಪ್ರಕ್ರಿಯೆ. ದೇಹದ ಇತರ ಅಂಗಗಳಂತೆ ಕೂದಲು ಕೂಡ ವಯಸ್ಸಾಗುವಿಕೆಯ ಪ್ರಭಾವಕ್ಕೆ ಒಳಗಾಗುತ್ತೆ. ಚರ್ಮರೋಗ ತಜ್ಞರ ಪ್ರಕಾರ ಕೂದಲಿನ ಬಣ್ಣವನ್ನ ನಿರ್ಧರಿಸುವ ಕೋಶಗಳು ಕಾಲಾನಂತರದಲ್ಲಿ ದುರ್ಬಲವಾಗುತ್ತೆ. ಇದರಿಂದಾಗಿ ಕೂದಲು ಕ್ರಮೇಣ ತನ್ನ ನೈಸರ್ಗಿಕ ಬಣ್ಣ ಕಳೆದುಕೊಳ್ಳುತ್ತೆ. ಹಾಗಿದ್ರೆ ಇದನ್ನ ತಡೆಯೋದಕ್ಕೆ ಅಥವಾ ನಿಧಾನಗೊಳಿಸಲು ಸಾಧ್ಯವೇ? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ನೋಡೋಣ. ಹೆಚ್ಚಿನ ಜನರಲ್ಲಿ 30ರಿಂದ 40 ವರ್ಷಗಳ ನಂತರ ಬಿಳಿ ಕೂದಲು ಕಾಣಿಸಿಕೊಳ್ಳುತ್ತೆ. ಇದಕ್ಕೆ ಮುಖ್ಯ ಕಾರಣ ಮೆಲನೋಸೈಟ್ ಸ್ಟೆಮ್ ಸೆಲ್ಸ್ ದುರ್ಬಲಗೊಳ್ಳುವುದು. ಈ ಜೀವಕೋಶಗಳೇ ಕೂದಲಿಗೆ ಮೆಲನಿನ್ ಪಿಗ್ಮೆಂಟ್ ಅನ್ನು ಒದಗಿಸಿ ಅವುಗಳಿಗೆ ಕಪ್ಪು, ಕಂದು, ಹೊಂಬಣ್ಣವನ್ನು ನೀಡುತ್ತೆ. ಈ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದಾಗ ಕೂದಲು ಬಿಳಿ ಅಥವಾ ಬೂದು ಬಣ್ಣಕ್ಕೆ ತಿರುಗುವುದಕ್ಕೆ ಪ್ರಾರಂಭ ಆಗುತ್ತೆ. ಈ ಪ್ರಕ್ರಿಯೆಯನ್ನ ವೈದ್ಯಕೀಯ ಭಾಷೆಯಲ್ಲಿ ಸೆಲ್ಯುಲರ್ ಸೆನೆಸೆನ್ಸ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಕೂದಲು ಕ್ರಮೇಣ ಪಿಗ್ಮೆಂಟ್ ಉತ್ಪಾದಿಸುವುದನ್ನು ಕಡಿಮೆ ಮಾಡುತ್ತೆ. ಇದೇ ಕಾರಣಕ್ಕೆ ಮೊದಲು ಕಪ್ಪು ಅಥವಾ ಕಂದು ಬಣ್ಣದಲ್ಲಿದ್ದ ಕೂದಲು ಸಮಯ ಕಳೆದ ಹಾಗೆ ಬಿಳಿಯಾಗುತ್ತೆ. ಕೆಲವರ ಬಿಳಿ ಕೂದಲು ಸಾಮಾನ್ಯ ಕೂದಲಿಗಿಂತ ಹೆಚ್ಚು ಒರಟಾಗಿ ದಪ್ಪವಾಗಿರುವುದನ್ನು ಗಮನಿಸಬಹುದು. ವಯಸ್ಸಿನ ಹೊರತಾಗಿ ವಂಶವಾಹಿನಿಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಕುಟುಂಬದಲ್ಲಿ ಅಕಾಲಿಕವಾಗಿ ಕೂದಲು ಬಿಳಿಯಾಗೋ ಇತಿಹಾಸ ಇದ್ರೆ ಮುಂದಿನ ಪೀಳಿಗೆಯಲ್ಲೂ ಅದರ ಸಾಧ್ಯತೆ ಹೆಚ್ಚಿರುತ್ತೆ. ಕೆಲವು ಸಂಶೋಧನೆಗಳ ಪ್ರಕಾರ ಬೇರೆ ಬೇರೆ ಜನಾಂಗದವರಲ್ಲಿ ಕೂದಲು ಬಿಳಿಯಾಗುವ ವಯಸ್ಸು ಕೂಡ ಭಿನ್ನವಾಗಿರುತ್ತೆ. ಹಾಗಾದ್ರೆ ಇದನ್ನು ತಡೆಯಲು ಸಾಧ್ಯವೇ? ಹಿಂದೆ ಕೂದಲಿನ ಬಣ್ಣ ಬದಲಾಗುವುದನ್ನು ತಡೆಯಲು ಸಾಧ್ಯವೇ ಇಲ್ಲ ಅಂತ ನಂಬಲಾಗಿತ್ತು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಪ್ರಕ್ರಿಯೆಯನ್ನ ವೇಗಗೊಳಿಸಬಹುದು ಅಥವಾ ನಿಧಾನಗೊಳಿಸಬಹುದು. ವಿಟಮಿನ್ B12 ಮತ್ತು ಕಬ್ಬಿಣದ ಅಂಶದಂತಹ ಪೋಷಕಾಂಶಗಳ ಕೊರತೆಯು ಬಿಳಿ ಕೂದಲಿಗೆ ಕಾರಣ. ಇದರ ಹೊರತಾಗಿ ದೀರ್ಘಕಾಲದ ಒತ್ತಡ ಇದಕ್ಕೆ ಕಾರಣ. ಅತಿಯಾದ ಒತ್ತಡ ಕೂದಲಿನ ಬಣ್ಣ ನೀಡುವ ಜೀವಕೋಶಗಳಿಗೆ ಹಾನಿ ಮಾಡುತ್ತೆ ಅಂತ ಸಂಶೋಧನೆ ತಿಳಿಸಿದೆ. ಕೂದಲಿನ ಬಣ್ಣ ಬದಲಾಗುವುದನ್ನ ಸಂಪೂರ್ಣವಾಗಿ ತಡೆಯುವುದು ಅಸಾಧ್ಯವಾದರೂ ಸಮತೋಲಿತ ಆಹಾರ, ಒತ್ತಡ ನಿಯಂತ್ರಣ, ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಈ ಪ್ರಕ್ರಿಯೆಯನ್ನ ಸ್ವಲ್ಪ ಮಟ್ಟಿಗೆ ನಿಧಾನಗೊಳಿಸಬಹುದು ಅಂತ ವರದಿ ಹೇಳುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.